ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ನಾಳೆ 14 ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಇದೆ. ಮೊದಲ ಹಂತದಲ್ಲಿ ಹೈ ವೋಲ್ಟೇಜ್ ಕಣವಾಗಿ ಹಲವು ಕ್ಷೇತ್ರಗಳಿವೆ. ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಯಾರ ಪರ ಮತದಾರನ ಒಲವು? ತುಮಕೂರಲ್ಲಿ ಅದೃಷ್ಟ ಪರೀಕ್ಷೆಗೆ ಸೋಮಣ್ಣ ಇಳಿದಿದ್ದಾರೆ. ಬಿಜೆಪಿಯಿಂದ ವಿ ಸೋಮಣ್ಣ ಕಣಕ್ಕಿಳಿದಿದ್ದಾರೆ. ವಿಧಾನಸಭೆಯಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ಸೋಮಣ್ಣ ಶಾಕ್ ಅನುಭವಿಸಿದ್ರು. ಈಗ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ್ರು. ಹಾಗಾದ್ರೆ ಯಾರಿಗೆ ಈ ಬಾರಿ ಗೆಲುವು ಸಿಗುತ್ತೆ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಂತೇಶ್, ವಿ ಸೋಮಣ್ಣ ಅವರಿಗೆ ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ಮ್ಯಾಚ್ ಇದ್ದಾಗಿದ್ದು. ಮತ್ತೊಂದು ಕಡೆ ಮುದ್ದಹನುಮೇಗೌಡ ಮತ್ತೊಂದು ಸಲ ಕಾಂಗ್ರೆಸ್ಗೆ ವಾಪಸ್ ಹೋಗಿದ್ದಾರೆ. ಅವರಿಗೂ ಕೂಡ ಇದು ಪ್ರತಿಷ್ಠೆ. ತುಮಕೂರಿನ ಜನ ಏನ್ ಹೇಳ್ತಿದ್ದಾರೆ? ಭಾವನಾ, ನಿಜವಾಗ್ಲೂ ಕೂಡ ನಿಮ್ಮ ಮಾತು ಸತ್ಯ. ಒಂದು ಕಡೆ ವಿ ಸೋಮಣ್ಣ ಅವರಿಗೆ ಹೇಗೆ ಮಾಡು ಮಡಿ ಅನ್ನೋ ರೀತಿಯಲ್ಲಿ ಇದೆಯೋ ಅದೇ ರೀತಿ ಮುದ್ದಹನುಮೇಗೂ ಕೂಡ ಇದು ಕೊನೆಯ ಆಟ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಅವರು ಏನಾದ್ರು ಈ ಒಂದು ಚುನಾವಣೆಯಲ್ಲಿ ಅವರು ಸೋತ್ರೆ ಅವರು ಕೂಡ ಚುನಾವಣೆಯಿಂದ ರಾಜಕೀಯದಿಂದ ನಿವೃತ್ತಿ ಹೊಂದುವಂತ ಪರಿಸ್ಥಿತಿ ಅವ್ರಿಗೂ ಇರುವಂಥದ್ದು, ಮತ್ತೆ ಸೋಮಣ್ಣ ಅವ್ರಿಗೂ ಕೂಡ ಇರುವಂಥದ್ದು. ಹಾಗಾಗಿ ತುಮಕೂರಿನ ಈ ನಾವು ಏನು ಕಳೆದ ಚುನಾವಣೆಯನ್ನು ಈ ಒಂದು ಚುನಾವಣೆಯಲ್ಲಿ ನಡೆದಂತಹ ಎಲ್ಲ ಅಂಶಗಳನ್ನ ನಾವು ಗಮನಿಸಿದ್ದೇ ಆದ್ರೆ ಪ್ರಮುಖವಾಗಿ 3-4 ವಿಷಯಗಳು ಚರ್ಚೆಗಳಿಗೆ ಬಂದಿದ್ದಂಥದ್ದು. ಒಂದು, ವಿ ಸೋಮಣ್ಣ ಅವರು ಹೊರಗಿನ ಅಭ್ಯರ್ಥಿ ಮತ್ತೆ ಸ್ಥಳೀಯ ಅಭ್ಯರ್ಥಿ ನಡುವಿನ ಪೈಪೋಟಿ ಅನ್ನೋ ಒಂದು ರೀತಿಯಲ್ಲಿ ಒಂದು ಬಹಳಷ್ಟು ಜೋರಾದ ಚರ್ಚೆ ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ಬಂತು. ಅಸಲಿಗೆ ಈ ಒಂದು ಚರ್ಚೆನ ಹುಟ್ಟು ಹಾಕಿದ್ದೆ ಮಾಧುಸ್ವಾಮಿ ಅವರು. ಈ ಒಂದು ಚರ್ಚೆನ ಹಾಕೋದ್ರ ಮುಖಾಂತರವಾಗಿ ತಾನು ಟಿಕೆಟ್ ಆಕಾಂಕ್ಷಿ ಅನ್ನೋ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಈ ಒಂದು ಅಸ್ತ್ರವನ್ನ ಮಾಧುಸ್ವಾಮಿ ಅವರು ಸ್ಟ್ರೆಂತ್ಗಳನ್ನು ತೆಗೆದುಕೊಂಡ್ರೆ ಇಬ್ರದ್ದು ಸ್ಟ್ರೆಂತ್ ಏನು? ಯಾಕಂದ್ರೆ ನಾಳೆ ಚುನಾವಣೆ ಇದೆ. ನಾವೀಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವ ಚರ್ಚೆಗೆ ಹೋಗೋಕ್ಕಿಂತ ಇಬ್ಬರ ಸ್ಟ್ರೆಂತನ್ನು ತೆಗೆದುಕೊಂಡ್ರೆ ಏನು ಸ್ಟ್ರೆಂತ್? ಜಾತಿ ಬಿಟ್ಟು ಏನಾದರೂ ಬೇರೆ ವಿಷಯ ಚರ್ಚೆಯಲ್ಲಿ ಉಂಟಾ? ಇಬ್ಬರು ದೃಷ್ಟಿಯಿಂದ ಕೂಡ ಚರ್ಚೆಯಲ್ಲಿರೋ ಖಂಡಿತ ಪ್ರಶಾಂತ್, ಚರ್ಚೆಯಲ್ಲಿ ಇರೋದಂಥದ್ದು ನಿಜ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ ರಾಜಕೀಯ ಪಾರ್ಟಿಗಳು ಅಂದ್ರೆ ಬಿಜೆಪಿ ಮತ್ತೆ JDS ಮತ್ತೆ ಕಾಂಗ್ರೆಸ್ನವರು ಚರ್ಚೆ ಮಾಡಿರುವಂಥದ್ದು, ಮತ್ತೆ ಆ ಒಂದು ಯೋಜನೆಯಲ್ಲಿರುವಂಥದ್ದು ಕೂಡ ಒಂದು ಚರ್ಚೆ ಇರುವಂಥದ್ದು. ಏನು ಅಂತಂದ್ರೆ, ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ 4 ಕಾಂಗ್ರೆಸ್, 2 ಬಿಜೆಪಿ ಮತ್ತೆ 2 JDS ಇರುವಂಥದ್ದು. ಹಾಗಾಗಿ ಒಟ್ಟು ಮತ ಗಳಿಕೆಯನ್ನಂತ ನಾವು ನೋಡುವಂತ ಸಂದರ್ಭದಲ್ಲಿ JDS ಮತ್ತು ಬಿಜೆಪಿಯ 2 ಒಟ್ಟು ಮತಗಳಿಕೆ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಮತಗಳಿಕೆಯನ್ನ ನೋಡಿದ್ರೆ 8,82,000 ಮತಗಳನ್ನ JDS ಮತ್ತು ಬಿಜೆಪಿಯನ್ನು ಹಂಚಿಕೊಂಡಿರುವಂತದ್ದು. ಇನ್ನ ಕಾಂಗ್ರೆಸ್ ನಲ್ಲಿರುವಂತಹ ಮತಗಳು ಎಷ್ಟು ಪಡೆದಿದ್ದಾರೆ 4 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಮತಗಳನ್ನ ನೋಡೋದೇ ಆದ್ರೆ 4,32,000 ಮತಗಳನ್ನ ಪಡೆದಿರುವಂತದ್ದು. ಅಂದ್ರೆ ಕಾಂಗ್ರೆಸ್ಗಿಂತ 2 ಪಟ್ಟು ಹೆಚ್ಚಿನ ಮತಗಳು ಬಿಜೆಪಿಗೆ ಇರುವಂತದ್ದು. ಹಾಗಾಗಿ ಬಿಜೆಪಿಯವರು ಪ್ರಮುಖವಾಗಿ ಏನು ಯೋಚನೆ ಮಾಡಿದ್ದಾರೆ ಅಂತಂದ್ರೆ 1 ಲಕ್ಷ ಓಟುಗಳು ಕೂಡ ನಮಗೆ ಕಮ್ಮಿ ಆದ್ರೂ ಕೂಡ ಗೆಲುವಿನ ಹಂತ ನಮಗೆ 1-1.5 ಲಕ್ಷ ಇದೆ ಅನ್ನೋದನ್ನ ಬಿಜೆಪಿಯವರು ಕೂಡ ಹೇಳ್ತಿದ್ದಾರೆ. ಆ ಒಂದು ಚರ್ಚೆ ಇರುವಂತದ್ದು. ಜೊತೆಗೆ ಈ ಒಂದು ಮತ ಅಂದ್ರೆ ಈ ಒಂದು ಚರ್ಚೆಯ ಜೊತೆಗೆ ಮತಗಳನ್ನ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು, ಮತಗಳನ್ನ ಕ್ರೋಢೀಕರಿಸುವಂತ ವ್ಯವಸ್ಥೆಗಳಂದ್ರೆ ಪ್ರಚಾರ ಯಾವ ರೀತಿಯಾಗಿತ್ತು ಅಂತಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಂದ್ರೆ ಮೈತ್ರಿ ಏನಿತ್ತು, ಮೈತ್ರಿಯನ್ನ ಸಕ್ಸಸ್ ಮಾಡುವಂತಹ ರೀತಿಯಲ್ಲಿ ಪ್ರಚಾರ ಮಾಡಿದ್ದೆ ವಿಶೇಷ ಅಂತ ಹೇಳಿ ಬಿಜೆಪಿಗೆ ಹೇಳ್ಬೋದು. ಯಾಕೆಂತಂದ್ರೆ JDS ಮತ್ತೆ ಬಿಜೆಪಿ ನಡುವೆ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆದ್ರೂ ಕೂಡ ತಳಮಟ್ಟದಲ್ಲಿ ಸಾಕಷ್ಟು ಅಸಮಾಧಾನಗಳು ಇದ್ದು, ಆ ಒಂದು ಸಂದರ್ಭದಲ್ಲಿ ಆ ಅಸಮಾಧಾನ ಯಾವ ರೀತಿಯಾಗಿ ಶಮನ ಮಾಡಿದ್ರು ಅನ್ನೋದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಮನ್ವಯ ಸಮಿತಿಗಳನ್ನ ರಚನೆ ಮಾಡೋದ್ರ ಮುಖಾಂತರವಾಗಿ JDS ಮತ್ತು ಬಿಜೆಪಿಯಲ್ಲಿ ತಳಮಟ್ಟದಲ್ಲಿರುವಂತಹ ಅಸಮಾಧಾನವನ್ನ ಸಮಾಧಾನ ಪಡಿಸುವಂಥದ್ದು, ಮತ್ತೆ ಅದನ್ನ ಮತವಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಸೋಮಣ್ಣ ಅವರು ಯಶಸ್ವಿ. ಅಂದ್ರೆ ಬಿಜೆಪಿ ಮತ್ತು JDS 2 ಪಾರ್ಟಿಯವರು ಕೂಡ ಸಾಕಷ್ಟು ಯಶಸ್ವಿಯಾಗಿರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗೋ ರೀತಿಯಲ್ಲಿ ಇದೆ. ಇನ್ನು ಮುದ್ದಹನುಮೇಗೌಡರಿಗೂ ಕೂಡ ಸ್ಟ್ರೆಂತ್ ಅಂತ ಬಂದಂತ ಸಂದರ್ಭದಲ್ಲಿ ಅವರು ಸ್ಥಳೀಯ ಅಭ್ಯರ್ಥಿ ಮತ್ತೆ ಹಿಂದೆ ನ್ಯಾಯಾಧೀಶರಾಗಿ ಕೆಲಸ ಮಾಡಿದಂಥವ್ರು, ನಿವೃತ್ತಿ ಪಡೆದಂಥವ್ರು, ಜೊತೆಗೆ ಈಗಾಗಲೇ ಲೋಕಸಭೆಯಲ್ಲೂ ಕೂಡ ಕೆಲಸ ಮಾಡಿದಂಥವ್ರು. ಹಾಗಾಗಿ ಅವ್ರಿಗೂ ಕೂಡ ಒಂದು ಪಾಸಿಟಿವ್ ಆದಂತಹ ವೇ ಕೂಡ ಇರುವಂಥದ್ದು. ಆದ್ರೂ ಈ ಇಬ್ಬರ ಅಭ್ಯರ್ಥಿಗಳ ನಡುವೆ ಒಂದು ಬಿರುಸಿನ ಪ್ರಚಾರ ಮತ್ತೆ ಪೈಪೋಟಿ ಇರುವಂಥದ್ದು. ಜೊತೆಗೆ ಫಲಿತಾಂಶವೂ ಕೂಡ ಸಾಕಷ್ಟು ವ್ಯತ್ಯಾಸ ರೀತಿಯಲ್ಲಿ ಕಂಡುಬರೋದಿಲ್ಲ. 40,000-50,000 ಮತಗಳ ಅಂತರದಲ್ಲಿ ಬಹುತೇಕ ಯಾರೇ ಗೆದ್ರು ಅಷ್ಟು ಅಂತರದಲ್ಲಿ ಗೆಲ್ಲಬಹುದು ಅನ್ನೋ ಒಂದು ನಿರೀಕ್ಷೆ ಇರುವಂಥದ್ದು ಭಾವನಾ. ರೈಟ್ ಮಹಂತೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅಲ್ಲಿನ ರಿಪೋರ್ಟರ್ ಇಂದ ಮಾಹಿತಿ ಪಡ್ಕೊಳ್ಳೋಣ.
ಯಾರ ಬಲ ಏನು, ಯಾರ ವೀಕ್ನೆಸ್ ಏನು. ಭಾರೀ ತುರುಸಿನಿಂದ ಕೂಡಿದೆ ಉಡುಪಿ ಚಿಕ್ಕಮಗಳೂರಿನ ಕಣ. ಸಜ್ಜನ ರಾಜಕಾರಣಿಗಳ ನಡುವಿನ ಹೋರಾಟಕ್ಕೆ ಸಾಕ್ಷಿಯಾಗ್ತಾ ಇದೆ ಈ ಕ್ಷೇತ್ರ. ಬಿಜೆಪಿಯಿಂದ ಎಂಎಲ್ಸಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ಗೆಲುವಿನ ಹಾರ? ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, ಶಶಿಧರ್, ನಾನು ಭಾಳ ದಿನದಿಂದ ಕಾಯ್ತಾ ಇದ್ದೆ ಉಡುಪಿ ಚಿಕ್ಕಮಗಳೂರಿನ ಬಗ್ಗೆ ಶಶಿಧರ್ ಮಾಸ್ತಿ ಹೊಯ್ಲು ಏನು ಹೇಳ್ತಾರೆ ಅಂತಕ್ಕಂಥದ್ದು. ಏನು ಕರಾವಳಿಯಲ್ಲಿ ಏನಿದೆ, ಉಡುಪಿಯಲ್ಲಿ ಏನಿದೆ ಅಂದರೆ ಬೇರೆ ಕಡೆ ಚರ್ಚೆ ಆಗ್ತಾ ಇರುವಂತೆ ಬರೀ ಜಾತಿ ಚರ್ಚೆ ಆಗ್ತಾ ಇದೆಯಾ, ರಾಷ್ಟ್ರೀಯ ರಾಜಕಾರಣ ಚರ್ಚೆ ಆಗ್ತಾ ಇದೆಯಾ, ರಾಜ್ಯದ ಗ್ಯಾರಂಟಿಗಳು ಚರ್ಚೆ ಆಗ್ತಾ ಇವೆಯಾ? ಯಾಕಂದರೆ ಇಬ್ಬರೂ ಸಜ್ಜನರು ಸ್ಪರ್ಧಿಸಿರ್ತಕ್ಕಂಥ ಕ್ಷೇತ್ರ ಅದು ಉಡುಪಿ ಚಿಕ್ಕಮಗಳೂರು. ಇವತ್ತಿನ ರಾಜಕಾರಣವನ್ನು ನೋಡಿದರೆ ಇಬ್ಬರು ಬಹಳ ಸಜ್ಜನರು, ಸಂಭಾವಿತರು, ಪ್ರಾಮಾಣಿಕರು. ಅಂಥ ಇಬ್ಬರು ರಾಜಕಾರಣಿಗಳ ಮಧ್ಯೆ ಅಲ್ಲಿ ಪೈಪೋಟಿ ಇದೆ. ಅಲ್ಲಿ ಜನ ಏನು ಚರ್ಚೆ ಮಾಡ್ತಿದ್ದಾರೆ ಶಶಿಧರ್? ಗೆಲುವು ಸೋಲು ಬಿಟ್ಬಿಡಿ, ಅದು ಪ್ರಾಯಶಃ ನಾಳೆ ಚುನಾವಣೆ ಇರುವಾಗ ನಾವು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಜನ ಏನು ಅಲ್ಲಿ ನಾವು ಈ ಕಾರಣದಿಂದ ಓಟ್ ಹಾಕ್ತೀವಿ, ಆ ಕಾರಣದಿಂದ ಓಟ್ ಹಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಬಹಳ ವಿಶಿಷ್ಟವಾದ ಕ್ಷೇತ್ರ. ನೀವು ಹೇಳಿದಾಗೆ ಇಬ್ಬರು ಕೂಡ ಸಜ್ಜನರು. ಒಬ್ಬರು ತಮ್ಮ ಸಜ್ಜನಿಕೆಯ ಕಾರಣಕ್ಕೆ ಹೆಸರು ಮಾಡಿದ್ರೆ, ಮತ್ತೊಬ್ಬರು ತಮ್ಮ ಸರಳತೆಯ ಕಾರಣಕ್ಕೆ ಹೆಸರು ಮಾಡಿರುವಂತವರು. ಸೊ ಬಹಳ ಇಂಟ್ರೆಸ್ಟಿಂಗ್ ಆದ ಫೈಟ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದದ್ದು. ಒಂದು ಅಂದ್ರೆ ಇದು ಕಾಂಗ್ರೆಸ್ಗೆ ಒಂದು ಮರು ಜೀವವನ್ನ ಕೊಟ್ಟ ಕ್ಷೇತ್ರವೂ ಹೌದು, ಮತ್ತು ಬಿಜೆಪಿಗೆ ಜೀವವನ್ನ ಕೊಟ್ಟ ಕ್ಷೇತ್ರವೂ ಹೌದು. ಸೊ ಬಹಳ ಇಂಟ್ರೆಸ್ಟಿಂಗ್ಲಿ ಈ ಚುನಾವಣೆಯನ್ನ ಕಾದು ನೋಡ್ತಾ ಇದ್ದಾರೆ. ದೊಡ್ಡ ಗೌಜಿ ಗದ್ದಲ ಇಲ್ಲ, ಅಬ್ಬರ ಇಲ್ಲ, ದೊಡ್ಡ ದೊಡ್ಡ ನಾಯಕರಿಲ್ಲ. ಸ್ವತಃ ಏನು ಅಭ್ಯರ್ಥಿಗಳಿದ್ದಾರೆ ಅವರೇ ಜನರ ಬಳಿ ಹೋಗುವಂತದ್ದು, ಅವರೇ ಮತಯಾಚನೆ ಮಾಡುವಂತದ್ದು, ಮತ್ತು ಪರಸ್ಪರ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ಳುವಂತದ್ದಿಲ್ಲ. ಬಹಳ ಸುಂದರವಾದ ಒಂದು ತಯಾರಿಗಳು, ಚುನಾವಣಾ ತಯಾರಿಗಳು ಇಲ್ಲಿ ಆಗಿದೆ ಅಂತಾನೆ ಹೇಳಬೇಕು. ಜನರು ಬಹಳ ಮುಖ್ಯವಾಗಿ ರಾಷ್ಟ್ರೀಯ ವಿಚಾರಗಳನ್ನ ಇಟ್ಟುಕೊಂಡು ಹೇಳೋದಾದ್ರೆ ಬಿಜೆಪಿಗೆ ಬಹಳ ಪೂರಕವಾದ ಅಂಶಗಳಿವೆ, ಇಲ್ಲ ಅಂತಲ್ಲ. ಯಾಕಂದ್ರೆ ರಾಮ ಮಂದಿರ ವಿಚಾರವನ್ನ ತೆಗೆದುಕೊಂಡ್ರೆ ಒಟ್ಟು ಹೋರಾಟದ ಎಲ್ಲಾ ನಿರ್ಧಾರಗಳಾಗಿತ್ತು ಉಡುಪಿಯಲ್ಲಿ ಅನ್ನುವ ಕಾರಣಕ್ಕೆ ಸಾಕಷ್ಟು ಪೂರಕವಾದ ಅಂಶಗಳು ಬಿಜೆಪಿಗೆ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಇಟ್ಟುಕೊಂಡು, ಹಿಂದುತ್ವದ ವಿಚಾರಧಾರೆಗಳನ್ನ ಇಟ್ಟುಕೊಂಡು, ಮತ್ತು ರಾಮ ಮಂದಿರದ ವಿಚಾರಧಾರೆಗಳನ್ನ ಇಟ್ಟುಕೊಂಡ್ರೆ ಬಹಳ ಪೂರಕವಾದ ಅಂಶಗಳು ಬಿಜೆಪಿಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಜಯಪ್ರಕಾಶ್ ಹೆಗಡೆ ಅವರನ್ನ ನಿರ್ಲಕ್ಷ್ಯ ಮಾಡುವ ಕ್ಯಾಂಡಿಡೇಟ್ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ಗಿದ್ದ ಅತಿ ಅರ್ಹ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗಡೆ ಅನ್ನೋದನ್ನ ಅಲ್ಲಗಳೆಯುವ ಹಾಗಿಲ್ಲ. ಯಾಕಂದ್ರೆ ಪಕ್ಷೇತರವಾಗಿ 2 ಬಾರಿ ಬ್ರಹ್ಮಾವರದ ಕ್ಷೇತ್ರದಿಂದ ಗೆದ್ದವರು. ಅಂದ್ರೆ ಅವರ ವೈಯಕ್ತಿಕ ವರ್ಚಸ್ಸೇ ಇಲ್ಲಿ ಬಹಳ ನಿರ್ಣಾಯಕ ಆಗುತ್ತೆ ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳೋದಾದ್ರೆ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ 4ಕ್ಕೆ 4 ಸ್ಥಾನ ಕೂಡ ಬಿಜೆಪಿಯ ಕೈಯಲ್ಲಿ ಇರುವಂತಹದ್ದು, ಆದ್ರೆ ಚಿಕ್ಕಮಗಳೂರಲ್ಲಿ 4 ಸ್ಥಾನಗಳು ಕಾಂಗ್ರೆಸ್ ನಲ್ಲಿದೆ ಅನ್ನುವಂಥದ್ದು ಬೇರೆ ವಿಚಾರ. ಆದ್ರೆ ಉಡುಪಿಯ ಜಿಲ್ಲೆಯ ವಿಚಾರವನ್ನು ಹೇಳೋದಾದ್ರೆ ಜಯಪ್ರಕಾಶ್ ಹೆಗಡೆ ಬಹಳ ಇಂಟ್ರೆಸ್ಟಿಂಗ್ಲಿ ಉಡುಪಿಯಿಂದ ಒಬ್ಬ ಆಸ್ಪಿರೆಂಟ್ ಕೂಡ ಇರಲಿಲ್ಲ ಈ ಅಭ್ಯರ್ಥಿ ಸ್ಥಾನಕ್ಕೆ. ಕಾಂಗ್ರೆಸ್ ನಿಂದ ಒಬ್ಬ ಆಕಾಂಕ್ಷಿ ಕೂಡ ಇರಲಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಬಂದಂತ ಜಯಪ್ರಕಾಶ್ ಹೆಗಡೆ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ನ ಮಟ್ಟಿಗೆ ಅತ್ಯುತ್ತಮವಾದ ಕ್ಯಾಂಡಿಡೇಟ್ ಅನ್ನುವಂಥದ್ದು. ಮತ್ತು ಈಗಾಗಲೇ ಒಂದು ಟರ್ಮ್ ಅವರು ಉಪಚುನಾವಣೆಯಲ್ಲಿ ಗೆದ್ದು ಈ ಭಾಗದಲ್ಲಿ ಅವರಿಗೆ ಮತದಾರರು ಕೂಡ ಇದ್ದಾರೆ. ಬಹಳ ಒಂದು ಬೇಸರದ ವಿಷಯ ಅಂದ್ರೆ ಇಷ್ಟು ಈ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದಾಗ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಈ ಬಾರಿ ಒಂದು ಜಾತಿಯ ಲೆಕ್ಕಾಚಾರದ ಸಮೀಕರಣಗಳು ಹೆಚ್ಚು ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ವಿಶೇಷದ ಸಂಗತಿ. ಇಲ್ಲಿ ಯಾವತ್ತೂ ಕೂಡ ಜಾತಿ ವಿಚಾರವೇ ಆಗಿರ್ಲಿಲ್ಲ. ವ್ಯಕ್ತಿಗಳು ಮತ್ತು ವಿಷಯಗಳು ಮತ್ತು ಅಭಿವೃದ್ಧಿಯ ವಿಚಾರ ಆಗ್ತಾ ಇತ್ತು. ಈ ಬಾರಿ ಇಂಟ್ರೆಸ್ಟಿಂಗ್ಲಿ ಸ್ವಲ್ಪ ಜಾತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಬಂಟ ಬಿಲ್ಲವ ಕದನ ಅನ್ನುವಂತಹ ಚಿತ್ರಣ ಕೂಡ ಇದೆ. ಕುಂದಾಪುರವೇ ಇದರ ಕೇಂದ್ರ ಸ್ಥಾನ ಈ ಚುನಾವಣೆದ್ದು, ಶಕ್ತಿ ಕೇಂದ್ರ ಅಂತ ಹೇಳ್ಬೇಕು. ಯಾಕಂತಂದ್ರೆ ಕುಂದಾಪುರದ ಅಭ್ಯರ್ಥಿಗಳು ಇಬ್ರು ಕೂಡ, ಮತ್ತು ಇಂಟ್ರೆಸ್ಟಿಂಗ್ಲಿ ಇವರಿಬ್ರು ಹಿಂದೆ ಒಂದು ಬಾರಿ ಸ್ಪರ್ಧಿಸಿದ್ರು ಕೂಡ ಬ್ರಹ್ಮಾವರದಿಂದ, ಜಯಪ್ರಕಾಶ್ ಹೆಗಡೆ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ. ಸೊ ಎಲ್ಲ ಕಾರಣಗಳಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಈ ಕದನ ಕುತೂಹಲ ಒಂದು ರೀತಿಯಲ್ಲಿ ಏರ್ತಾ ಇರುವಂತದ್ದು. ಶಶಿಧರ್, ನಾವು ಈ ನಿಧಾನವಾಗಿ ಆಂಧ್ರ ತೆಲಂಗಾಣದಂತೆ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚಿನ ಹಣದ ಹರಿವನ್ನು ಚುನಾವಣೆಗಳಲ್ಲಿ ನೋಡ್ತಾ ಇದ್ದೀವಿ. ಅದು ನಡೆಯದೇ ಇರುವ ಕ್ಷೇತ್ರಗಳ ರೂಪದಲ್ಲಿ ನಾವೆಲ್ಲರೂ ಕರಾವಳಿಯತ್ತ ನೋಡ್ತೀವಿ, ಮಂಗಳೂರು, ಉಡುಪಿ. ಹಣದ ಹರಿವಿನ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಆ ಕ್ಷೇತ್ರಗಳಲ್ಲಿ? ಅಥವಾ ಅಲ್ಲೂ ಇದು ನಿಧಾನವಾಗಿ ಶುರು ಆಯ್ತಾ? ಅಲ್ಲಿಯ ಗಾಳಿ ಸ್ವಲ್ಪ ಇಲ್ಲಿಗೂ ಬೀಸ್ತಾ ಇದೆ ಅಂತ ಹೇಳ್ಬೇಕು. ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಆ ರೀತಿಯ ಒಂದು ವಾತಾವರಣ ನಮಗೆ ಇಲ್ಲೂ ಕೂಡ ಕಂಡು ಬರ್ತಾ ಇದೆ, ಸಣ್ಣ ಮಟ್ಟಿಗೆ. ಅಂದ್ರೆ ನಾವು ಬೇರೆ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದಾಗ ಅಷ್ಟು ಅಗಾಧ ಪ್ರಮಾಣದಲ್ಲಿ ಅಲ್ಲವಾದ್ರೂ ಕೂಡ ಒಂದು ಕಾಲದಲ್ಲಿ ಇತ್ತು, ಇಲ್ಲಿ ಕಾರ್ಯಕರ್ತರಿಗೆ ಯಾವುದೇ ಹಣ ಕೊಡಬೇಕಾಗಿಲ್ಲ, ವಿಚಾರಗಳನ್ನ ಇಟ್ಕೊಂಡು ಹೋಗಿ ಬಿಡ್ತಾರೆ ಅಂತೇಳಿ. ಆದ್ರೆ ಸ್ವಲ್ಪ ಹಣಕ್ಕೆ ನಿರೀಕ್ಷೆ ಮಾಡುವ ಕಾರ್ಯಕರ್ತರು ಅಲ್ಲಿ ಇಲ್ಲಿ ಹುಟ್ಟಿಕೊಳ್ತಾ ಇದ್ದಾರೆ ಬಿಜೆಪಿಯಲ್ಲೂ ಕೂಡ ಅನ್ನುವಂಥದ್ದು ಒಂದು. ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಹಣದ ಹರಿವು ನಾವು ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಕಾಣ್ತಾ ಇರುವಂತದ್ದು. ಆದ್ರೆ ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ. ಯಾಕಂದ್ರೆ ವಿಷಯಗಳನ್ನೇ ಇಟ್ಕೊಂಡು ಅಭ್ಯರ್ಥಿಗಳು ಹೋಗ್ತಾ ಇದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ಅವರು ತಾನು ಮಾಡಿದ ಅಭಿವೃದ್ಧಿ, ಉಡುಪಿ
ಉಡುಪಿ ಜಿಲ್ಲೆಗೆ ತಾನೇ ಕಾರಣ ಆಗಿದ್ದೆ ಅನ್ನುವಂತ ವಿಚಾರಗಳಿವೆ. ಈಚೆಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮೋದಿಯವರ ಶ್ರೀರಕ್ಷೆ, ಮಂಗಳೂರು ನಡೆದಂತಹ ರ್ಯಾಲಿ ಮತ್ತು ತನ್ನ ರಾಜಕೀಯ ಅನುಭವ ಸುದೀರ್ಘ, ಅಂದ್ರೆ ಅವ್ರದ್ದು ಬಹಳ ಇಂಟ್ರೆಸ್ಟ್ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLC, ವಿಪಕ್ಷ ನಾಯಕ, ಹೀಗೆ ಹಂತ ಹಂತವಾಗಿ ಬಂದ ಅವರ ರಾಜಕಾರಣ. ಮತ್ತೊಂದು ಕಡೆಯಿಂದ 3 ಬಾರಿ ಶಾಸಕರಾಗಿ, 1 ಬಾರಿ ಸಂಸದರಾಗಿ, ಪಕ್ಷೇತರನಾಗಿಯೂ ಗೆದ್ದು ತೋರಿಸಿದ ಜಯಪ್ರಕಾಶ್ ಹೆಗಡೆ ಅವರ ರಾಜಕಾರಣ ಇದು ಬಹಳ ಮುಖ್ಯ ಆಗುತ್ತೆ. ಆದ್ರೆ 2ನೇ ಹಂತದಲ್ಲಿ ಈ ಬಾರಿ ಜಾತಿ ಇದೆ, 3ನೇ ಹಂತದಲ್ಲಿ ಹಣದ ಹರಿವು ಕೂಡ ಈ ಬಾರಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಇದೆ. ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಇಲ್ಲ. ಶಶಿಧರ್, ಈ ವೋಟಿಂಗ್ ಪರ್ಸೆಂಟೇಜ್ ಬಗ್ಗೆ ಏನಿದೆ ಅಂದರೆ, ಕಳೆದ ಬಾರಿಯ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಿತ್ತು, ಈ ಬಾರಿ ಅದು ಜಾಸ್ತಿ ಆಗತ್ತಾ, ನಿರುತ್ಸಾಹ ಉಂಟಾ, ಫೆಟಿಗ್ ಫ್ಯಾಕ್ಟರ್ ಉಂಟಾ, ಕೆಳಗಡೆ ಏನು ಕಾಣ್ತಾ ಇದೆ? ಒಳ್ಳೆ ಪರ್ಸೆಂಟೇಜ್ ವೋಟ್ ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಯಾವಾಗಲೂ ಕೂಡ 1 ಅಥವಾ 2ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಮತದಾನ ಆದ ಕ್ಷೇತ್ರಗಳಲ್ಲಿ ಉಡುಪಿ ಚಿಕ್ಕಮಗಳೂರು ಇರುತ್ತೆ. ವಾತಾವರಣದ ಅನುಕೂಲಕರವಾದ ವಾತಾವರಣ ಇದ್ರೆ ಒಳ್ಳೆ ವೋಟಿಂಗ್ ಪರ್ಸೆಂಟೇಜ್ ಆಗ್ಬಹುದು. ಯುವ ಮತದಾರರು ಕೂಡ ಸುಮಾರು 30,000 ಆಸುಪಾಸು ಇದ್ದಾರೆ. ಒಳ್ಳೆ ಮತದಾನ ಆಗಬಹುದು ಅನ್ನುವಂತ ಸಾಧ್ಯತೆಗಳಿವೆ. ಯಾಕಂದ್ರೆ ಅಭ್ಯರ್ಥಿಗಳು ಈ ಬಾರಿ ಟೈಮ್ ವೇಸ್ಟ್ ಮಾಡಿಲ್ಲ ಅಂತ. ದೊಡ್ಡ ದೊಡ್ಡ ನಾಯಕರು ಬಂದ್ರೆ ಸಾಕಷ್ಟು ಸಮಯ ವೇಸ್ಟ್ ಆಗುತ್ತೆ. ಈ ಬಾರಿ 8 ಕ್ಷೇತ್ರಗಳಿಗೆ ಓಡಾಡುವಂತದ್ದು, ಒಂದು ಉಡುಪಿ ಮತ್ತು ಘಟ್ಟ ಹತ್ತಿ ಹೋಗಬೇಕಾದ ಚಿಕ್ಕಮಗಳೂರು 5-6 ಗಂಟೆ ಅದಕ್ಕೆ ಹೋಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡದೆ ಅಭ್ಯರ್ಥಿಗಳು ಸಾಕಷ್ಟು ಕ್ಷೇತ್ರಗಳನ್ನ ತಲುಪಿದ್ದಾರೆ. ಒಳ್ಳೆ ವೋಟಿಂಗ್ ಪರ್ಸೆಂಟೇಜ್ ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಇಲ್ಲಿಯ ಜನ, ಉಡುಪಿಯ ಜನ ಎಸ್ಪೆಷಲಿ ಗ್ಯಾರಂಟಿಗಳಿಗೆ ಮಣೆ ಕೊಟ್ಟಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದ್ರೆ ಈ ಬಾರಿ ನಾವು ಗ್ಯಾರಂಟಿಯನ್ನ ಸಾಧಿಸಿ ತೋರಿಸಿದ್ದೇವೆ, ಭರವಸೆ ಎಲ್ಲ ಸಾಧಿಸಿ ತೋರಿಸಿದ್ದೇವೆ ಅನ್ನುವಂಥದ್ದು ಜಯಪ್ರಕಾಶ್ ಹೆಗಡೆಯ ಮಂತ್ರ. ಆದ್ರೆ ಮತ್ತೊಂದು ಕಡೆಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ರಾಮ ಮಂದಿರ ಮಾಡಿ ತೋರಿಸಿದ್ದೇವೆ, ಮೋದಿಯವರು ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ ಅನ್ನುವಂತ ವಿಚಾರವನ್ನೇ ಇಟ್ಟುಕೊಂಡು ಸಾಕಷ್ಟು ಪ್ರಚಾರವನ್ನ ನಡೆಸಿರೋದ್ರಿಂದ ಆ ನಿರಾಸಕ್ತಿ ಅಂತೂ ಕಂಡು ಬರ್ತಾ ಇಲ್ಲ. ಒಳ್ಳೆ ಓಟ್ ಆಗಬಹುದು ಅನ್ನುವಂತ, ಅಂದ್ರೆ ಜಾತಿ ಲೆಕ್ಕಾಚಾರ ಬಂದಿದೆ ಈ ಬಾರಿ ಅಂದ ಮೇಲೆ ಸಹಜವಾಗಿ ಆ ಜಾತಿಗಳು ಕೂಡ ಉತ್ಸುಕವಾಗಿ ವೋಟ್ ಮಾಡೋದಕ್ಕೆ ಬಹಳ ಉತ್ಸಾಹದಿಂದ ಹೋಗ್ತಾ ಇವೆ. ಬಂಟ ಬಿಲ್ಲವ ಕದನ ಅನ್ನುವಂಥದ್ದು ಒಂದು ಸಾಂಪ್ರದಾಯಿಕ ಕದನ ಕೂಡ ಹೌದು ಈ ಭಾಗದಲ್ಲಿ. ಸೊ ಒಳ್ಳೆ ವೋಟಿಂಗ್ ಪರ್ಸೆಂಟೇಜ್ ಆಗಬಹುದು ಅನ್ನುವಂತ ವಿಚಾರಗಳಿವೆ. ರಾಷ್ಟ್ರೀಯ ವಿಚಾರಧಾರೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರ ವೈಯಕ್ತಿಕ ವರ್ಚಸ್ಸು ಮುಖಾಮುಖಿ ಆಗ್ತಾ ಇರುವಂತಹ ಚುನಾವಣೆ ಇದು. ಎಸ್ ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. 20 ವರ್ಷಗಳ ನಂತರ ಈ ಇಬ್ಬರು ಮುಖಾಮುಖಿ ಆಗ್ತಾ ಇದ್ದಾರೆ ಒಂದು ಎಲೆಕ್ಷನ್ ನಲ್ಲಿ. ಹೇಗಿರುತ್ತೆ ಅನ್ನೋದು ಸಜ್ಜನ ರಾಜಕಾರಣಿಗಳ ನಡುವಿನ ಹೋರಾಟ ಉಡುಪಿ ಚಿಕ್ಕಮಗಳೂರಿನಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಭರ್ಜರಿ ಕದನ. ಜೆಡಿಎಸ್ಗೆ ಭಾರಿ ಪೈಪೋಟಿ ನೀಡ್ತಾ ಇದೆ ಕಾಂಗ್ರೆಸ್. ಗೆಲುವು ಪಡೆಯೋದಕ್ಕೆ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ ಅಭ್ಯರ್ಥಿಗಳು. ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಯಾರ ಕೈ ಹಿಡಿತಾರೆ ಹಾಸನದ ಮತದಾರ ಅನ್ನೋದು ಪ್ರಶ್ನೆ. ಒಂದು ಕಡೆ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ. ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಬಂದಿದೆ ಅಂತ ಹೇಳ್ತಿದ್ರು. ಹಾಸನದಲ್ಲಿ ಪ್ರಮುಖವಾಗಿ ಬಿಜೆಪಿ ನಾಯಕರು ಇದರಲ್ಲಿ ಒಟ್ಟಿಗೆ ನಿಂತಿದ್ದಾರಾ ಅನ್ನೋದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ. ಪ್ರಶಾಂತ್, 2 ಕುಟುಂಬದ 3ನೇ ತಲೆಮಾರು ಒಟ್ಟಿಗೆ ಸಂಧಿಸ್ತಾ ಇದೆ, ಶ್ರೇಯಸ್ ಪಟೇಲ್ ಮತ್ತೆ ಪ್ರಜ್ವಲ್ ರೇವಣ್ಣ. ಒಂದು ಇಂಟ್ರೆಸ್ಟಿಂಗ್ ಫೈಟ್ ಹಾಸನದಲ್ಲಿ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಒಂದು ಟರ್ಮ್ನ ಸಂಸದರಾಗಿದ್ದಾರೆ. ಇತ್ತೀಚೆಗಷ್ಟೇ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವ್ರನ್ನ ಅತೀ ಒಂದು ಫೈಟಿಗೆ ತಂದವರು ಶ್ರೇಯಸ್ ಪಟೇಲ್. ರೇವಣ್ಣ ಹೊಳೆ ನರಸೀಪುರದಲ್ಲಿ 2,500 ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥದ್ದನ್ನು ಯಾರೂ ಊಹಿಸಿರಲಿಲ್ಲ. ಅಷ್ಟರ ಮಟ್ಟಿಗೆ ಶ್ರೇಯಸ್ ಪಟೇಲ್ ಕದನವನ್ನು ರೋಚಕವನ್ನಾಗಿ ಮಾಡಿದರು. ಈಗ ಲೋಕಸಭೆಯಲ್ಲೂ ಕೂಡ ಆ ಒಂದು ಫೈಟ್ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಹಾಸನದಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂತ ನನಗನ್ಸುತ್ತೆ ನೋಡಿ, ದೇವೇಗೌಡರ ಪರವಾದ ಮತಗಳು ದೇವೇಗೌಡರ ಜೊತೆಗೆ ಇರ್ತವೆ, ದೇವೇಗೌಡರ ವಿರುದ್ಧವಾದ ಮತಗಳು ಕಾಂಗ್ರೆಸ್ ಜೊತೆಗೆ ಇರ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ BJP ಅಲ್ಲೊಂದು ಸ್ವಲ್ಪ ಚಿಗಿದುಕೊಳ್ತಾ ಇತ್ತು. ಈಗ ಹಾಸನದಲ್ಲಿ ಪ್ರೀತಮ್ ಗೌಡ ಪಾರ್ಟಿ ಕಟ್ಟಿದ್ದು ಶಾಸಕರಾಗಿದ್ದು ಹೇಗೆ, ದಟ್ ಈಸ್ ಆ್ಯಂಟಿ ದೇವೇಗೌಡ ಮತಗಳನ್ನು ಜೊತೆಗೆ ತೆಗೆದುಕೊಂಡ್ರು. ಸಕಲೇಶ್ಪುರ ಬೇಲೂರಿನಲ್ಲೂ ಕೂಡ ಮೊನ್ನೆ BJP ಗೆದ್ದಿತ್ತು. ಈಗಿರ್ತಕ್ಕಂಥ ಕುತೂಹಲ, ಆ್ಯಂಟಿ ದೇವೇಗೌಡರ ಮತಗಳೇನು BJP ಜೊತೆಗಿವೆ, ಆ ಮತಗಳು ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಹೋಗ್ತಾವ. ದಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ರೂಷಿಯಲ್. ಯಾಕೆಂದರೆ 3-ವೇ ಕಾಂಟೆಸ್ಟ್ನಲ್ಲಿ ಆ ಮತಗಳು ಒಡೆದು ಹೋಗ್ತಿದ್ವು. 2-ವೇ ಕಾಂಟೆಸ್ಟ್ನಲ್ಲಿ ಆ ಮತಗಳು ಕಾಂಗ್ರೆಸ್ನತ್ತ ವಾಲ್ತವ ಅಥವಾ
ಜೆ ಡಿ ಎಸ್ಗೆ ಹೋಗ್ತಾವ ಅಂತಕ್ಕಂಥದ್ದು ನನಗನ್ಸುತ್ತೆ ಹಾಸನ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಜಾಸ್ತಿ ಕುತೂಹಲ. ಮಂಡ್ಯದಲ್ಲಿ ಆ ಮತಗಳು ಅರ್ಧ ಕುಮಾರಸ್ವಾಮಿ ಅರ್ಧ ಸ್ಟಾರ್ ಚಂದ್ರು ಹೋದರೂ ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ 5 ವರ್ಷದ ಕಾಲ MP ಆಗಿರುವ ಸಂದರ್ಭದಲ್ಲಿ ಅವ್ರಿಗೇನಾದರೂ ಆ್ಯಂಟಿ ಇನ್ಕಂಬನ್ಸಿ ಉಂಟಾ ಇಲ್ವಾ? ಶ್ರೇಯಸ್ ಪಟೇಲ್ ವಿಧಾನಸಭಾ ಚುನಾವಣೆಯ ಫೈಟನ್ನು ಲೋಕಸಭೆಯಲ್ಲಿ ಪುನರಾವರ್ತಿಸಲು ಸಾಧ್ಯ ಆಗುತ್ತೋ ಇಲ್ವೋ? ಇವೆಲ್ಲ ಪ್ರಶ್ನೆಗಳು ಹಾಸನದ ಫಲಿತಾಂಶವನ್ನು ಕೊಡಲಿವೆ ಅಂತ. ರಿಪೋರ್ಟರ್ ಇದ್ದಾರೆ, ಹರೀಶ್ ಇದ್ದಾರೆ ನಮ್ಮ ಜೊತೆ. ಹಾಸನದಲ್ಲಿ ಏನಾಗ್ತಾ ಇದೆ ಅಂತ ಯು ಕ್ಯಾನ್ ಗೋ ಹೆಡ್ ಪ್ರಶಾಂತ್. ಹರೀಶ್, ಏನಾಗ್ತಾ ಇದೆ ಹಾಸನದಲ್ಲಿ? ಹಾಸನದ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಕುತೂಹಲ ಇದೆ. ಪ್ರಶಾಂತ್, ಈ ವಿಷಯಗಳ ಬಾರಿ ಚರ್ಚೆ ಆಗ್ತಾ ಬಹಳ ಇದೆ. ಹೈ ವೋಲ್ಟೇಜ್ ಪ್ರಶಾಂತ್, ಈ ಬಾರಿ ಚರ್ಚೆ ಆಗ್ತಿರುವಂತಹ ವಿಷಯಗಳು ಅಂದ್ರೆ, ಒಂದು ಶ್ರೇಯಸ್ ಪಟೇಲ್ ಪರವಾದ ಅನುಕಂಪವೂ ಸಹ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಕೆಲಸವನ್ನ ಮಾಡ್ತಾ ಇದ್ರೆ, ಸಂಘಟಿತವಾಗಿ ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇಳಿದಿರ್ತಕ್ಕಂಥದ್ದು. ಈ ಹಿಂದೆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರ ಬಣ ಒಂದ್ ಕಡೆ ಆದ್ರೆ DK ಶಿವಕುಮಾರ್ ಅವರ ಒಂದ್ ಬಣ ಒಂದ್ ಕಡೆ ಆಗಿ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಶ್ರೇಯಸ್ ಪಟೇಲನ್ನ ಗೆಲ್ಲಿಸಲೇಬೇಕು, ಕಾಂಗ್ರೆಸ್ ಶಕ್ತಿ ಹಾಸನದಲ್ಲೂ ಇದೆ ಅನ್ನೋದನ್ನು ಸಾಬೀತುಪಡಿಸಬೇಕು ಅನ್ನುವಂತ ಹೋರಾಟಕ್ಕೆ ಸಂಘಟಿತ ಆಗಿ ಇಳಿದಿರ್ತಾರೆ. ಜೊತೆಗೆ HD ದೇವೇಗೌಡರಿಗೆ ಏನು ಸವಾಲನ್ನ ಹಾಕಿದ್ದಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಅದನ್ನ ಸವಾಲನ್ನ ರಿಸಲ್ಟ್ ಅಲ್ಲಿ ತೋರಿಸ್ಬೇಕು ಅಂತ ಒಂದು ಸಂಕಲ್ಪಕ್ಕೆ ಇಳಿದಂತೆ ಸದ್ಯ ಹಾಸನದಲ್ಲಿ ಕಂಡು ಬಂತು. ಅದಕ್ಕೆ ಸಾಕ್ಷಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜಂಟಿ ಪ್ರಚಾರವನ್ನ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ನಡೆಸಿದ್ದು. HD ದೇವೇಗೌಡರು ಸುಮಾರು 20 ದಿನಗಳು ಅಧಿಕ ಕಾಲ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನ ನಡೆಸಿರೋದನ್ನ ಗಮನಿಸಿದ್ರೆ, ಹಾಸನದಲ್ಲಿ JDS ಭದ್ರಕೋಟೆ ಅಂತ ಏನಿತ್ತು, ಆ ಭದ್ರಕೋಟೆಯಲ್ಲಿ ಅಲ್ಲಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದೆಯಾ? ದೇವೇಗೌಡರು ಇಷ್ಟರ ಮಟ್ಟಿಗೆ ಹಾಸನ ಲೋಕಸಭಾ ಕ್ಷೇತ್ರವನ್ನೇ ಒಂದ್ ರೀತಿ ಗುರಿಯಾಗಿಸ್ಕೊಂಡು ಕೆಲಸ ಮಾಡುವಂತಹ ವಾತಾವರಣ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆಯಾ ಅನ್ನುವಂತಹದ್ದು ಈಗಾಗಲೇ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನನಗೆ ಕುತೂಹಲ ಇರೋದು ಈ ಬಿಜೆಪಿ ಮತಗಳು ಏನಾಗ್ತವೆ. ಈಗ ಪ್ರೀತಮ್ ಗೌಡ್ರ ಮತಗಳಿವೆ ಹಾಸನ ಸಿಟಿಯಲ್ಲಿ, ಬೇಲೂರು ಸಕಲೇಶ್ಪುರದಲ್ಲಿ BJPಯ MLAಗಳಿದ್ದಾರೆ. ನ್ಯಾಚುರಲಿ ಅವರು JDS ವಿರುದ್ಧ ಫೈಟ್ ಮಾಡ್ತಾ ಇರ್ತಕ್ಕಂಥವ್ರು. ಈ ಲೋಕಸಭಾ ಚುನಾವಣೆಯಲ್ಲಿ BJPಯ ನಾಯಕರು ಏನು ಮಾಡ್ತಾ ಇದ್ದಾರೆ, BJPಯ ಕಾರ್ಯಕರ್ತರು ಏನು ಮಾಡ್ತಿದ್ದಾರೆ, BJPಯ ಮತದಾರರು ಏನು ಮಾಡ್ತಿದ್ದಾರೆ? ಪ್ರಶಾಂತ್, ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ವಿಚಾರ ಬಂದಾಗ ಸಾಕಷ್ಟು ಅಸಮಾಧಾನ ಮತ್ತು ಚರ್ಚೆ ಆಗಿದ್ದು ಸತ್ಯ. ಅದಕ್ಕೆ ಪೂರಕ ಮತ್ತೆ ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಮ್ ಗೌಡ್ರ ಮುನಿಸು ಇದುವರೆಗೂ ಸಹ ಈ ದಿನದವರೆಗೂ ಸಹ ಸರಿ ಹೋಗ್ಲೇ ಇಲ್ಲ. ಅದು ಬಹಿರಂಗವಾಗಿ ಪ್ರೀತಮ್ ಗೌಡ್ರು ಎಲ್ಲೂ ಸಹ ಪ್ರಚಾರಕ್ಕೆ ಬರಲಿಲ್ಲ. ಹೀಗಾಗಿ ಹಾಸನದಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ, ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರೀತಮ್ ಗೌಡ್ರು ಮತ್ತು ಪ್ರೀತಮ್ ಗೌಡ್ರ ಬೆಂಬಲಿಗರು ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಹುಲ್ಲಳ್ಳಿ ಸುರೇಶ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇನ್ನು ಕೋಲಾರಕ್ಕೆ ಹೋಗೋಣ. ಕೋಲಾರದಲ್ಲಿ ಕಾಂಗ್ರೆಸ್ JDS ನಡುವೆ ಬಿಗ್ ಫೈಟ್ ಇದೆ. ಕಾಂಗ್ರೆಸ್ಗೆ ತಲೆಬಿಸಿ ಆಗಿದೆ ಬಣ ರಾಜಕೀಯ. ಮುನಿಯಪ್ಪ ಬಣ ಇಲ್ಲಿವರೆಗೆ ಪ್ರಚಾರಕ್ಕೆ ಬಂದೇ ಇಲ್ಲ. ಹಾಗಾದ್ರೆ ಮೈತ್ರಿ ಅಭ್ಯರ್ಥಿಗೆ ಇದು ಹೆಲ್ಪ್ ಆಗುತ್ತಾ? ಅದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಕೋಲಾರದಲ್ಲಿ ಅನ್ನೋದನ್ನ ತಿಳಿಸೋದಕ್ಕೆ ದೀಪಕ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೋಲಾರದ ಬಗ್ಗೆ ತಿಳಿಸ್ಕೊಡ್ತಾರೆ. ಪ್ರಶಾಂತ್, ವಿ ಹ್ಯಾವ್ ವೆರಿ ಲೆಸ್ ಟೈಮ್. ದೀಪಕ್, ತುಂಬಾ ಕಡಿಮೆ ಸಮಯ ಇದೆ. ಕೋಲಾರದಲ್ಲಿ ಮುನಿಸ್ವಾಮಿ ವರ್ಸಸ್ ಮುನಿಯಪ್ಪ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಕೊನೆಗೆ ಹೋಗಿ ಮಲ್ಲೇಶ್ ಬಾಬು ವರ್ಸಸ್ KV ಗೌತಮ್ ಆಯಿತು. ಏನು ಇಫೆಕ್ಟ್ ಆಗ್ಬೋದು ಚುನಾವಣೆ ನೋಡಿದರೆ? ಏನು ಚರ್ಚೆ? ಪ್ರಶಾಂತ್, ಒಂದು ವಿಚಾರವನ್ನ ಗಮನಿಸಬೇಕಿಲ್ಲಿ. 2019ರ ಚುನಾವಣೆಯಲ್ಲಿ ಏನಾಯ್ತು, KH ಮುನಿಯಪ್ಪನವ್ರನ್ನ ಸೋಲ್ಸಬೇಕು ಅಂತ ಕಾಂಗ್ರೆಸ್ ನಿಂದ ಬಹಿರಂಗವಾಗಿ ಪ್ರಚಾರಗಳು ನಡೀತು, ತೆರೆಮರೆಯಲ್ಲಿ ಕೆಲಸಗಳು ನಡೀತು. ವ್ಯಕ್ತಿಗತವಾಗಿ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತಹ ಪಣವನ್ನ ತೊಟ್ಟಿ ಸೋಲ್ಸಿದ್ರು. ಆದ್ರೆ ಈ ಬಾರಿ ಕಾಂಗ್ರೆಸ್ ನಲ್ಲಿ KH ಮುನಿಯಪ್ಪನವರು ಮುನಿಸ್ಕೊಂಡಿದ್ರು ಸಹ KH ಮುನಿಯಪ್ಪನವರ ಬಣದವರು ಎಲ್ಲೂ ಸಹ ಸಭೆ ಮಾಡುವಂತದ್ದಾಗ್ಲಿ ಮತ್ತೆ ತೆರೆಮರೆಯಲ್ಲಿ ಕೆಲಸ ಮಾಡದಂತೆ ಕಾಣಿಸ್ತಾ ಇಲ್ಲ. ಇದ್ರ ನಡುವೆ ರಮೇಶ್ ಕುಮಾರ್ ಅವರು KH ಮುನಿಯಪ್ಪನವರ ಅಡಿಯನಿಗೆ ಟಿಕೆಟ್ ತಪ್ಪಿಸಿ ಏನೀಗ ಗೌತಮ್ ಅವ್ರಿಗೆ ಲಾಭ ಆಗಿದೆ.
ಈ ಒಂದು ಪ್ರತಿಷ್ಠೆಯಾಗಿ ಈಗ ರಮೇಶ್ ಕುಮಾರ್ ಅವರು ಬಣದವರು ಈಗ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಪ್ರಚಾರವನ್ನ ಹಗಲಿರುಳು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ನಡುವೆ ಈಗ ಸಿದ್ದರಾಮಯ್ಯನವರು ಏನು ಕೋಲಾರದಲ್ಲಿ ಒಂದ್ ರೀತಿಯಾಗಿ 5 ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಕೂಡ 4 ಬಾರಿ ಸಭೆಯನ್ನ ನಡೆಸಿ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, 5 ಮತದಾರರ ನಾಯಕರನ್ನ ಕರೆಸಿ ಈ ಬಾರಿ ಏನು ವೋಟಿಂಗ್ ಹೆಚ್ಚಿಗೆ ಆಗ್ಬೇಕು ಅಂತೇಳಿ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಮೇಲೆ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ. ಮೊನ್ನೆ ಏನು ಜಮೀರ್ ಅಹಮದ್ ಅವರು ಸಹ ಮೌಲ್ವಿಗಳನ್ನ ಕರೆಸಿ ಮತ್ತೆ ಮುಸ್ಲಿಂ ಮುಖಂಡರನ್ನ ಕರೆಸಿ ಸಭೆಯನ್ನ ಮಾಡಿ ಪ್ರತಿಯೊಬ್ರು ಸಹ ಇದುವರೆಗೂ ಯಾರ್ಯಾರು ಮತ ಹಾಕಿಲ್ಲ ಅವ್ರನ್ನೆಲ್ಲರನ್ನೂ ಕರೆಸಿ ಮನೆಗೆ ಹೋಗಿ ತಾವೇ ಕರ್ಕೊಂಡ್ ಬಂದು ಮತ ಹಾಕ್ಸ್ಬೇಕು ಅಂತೇಳಿ ಲೀಡರ್ಗಳಿಗೆ ಒಂದ್ ರೀತಿಯಾಗಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಇದ್ರ ನಡುವೆ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದಂದ್ರೆ 2 ಬಾರಿ ಮಲ್ಲೇಶ್ ಬಾಬು ಅವರು ಸೋತಿದ್ದಾರೆ. ಈ ಬಾರಿ ಅನುಕಂಪ ಇದೆಯಾ ಅನ್ನುವಂಥದ್ದು ಮೂಡ್ತಾ ಇದೆ. ಇದ್ರ ನಡುವೆ ಜೆಡಿಎಸ್ ಮತ್ತೆ ಬಿಜೆಪಿ ಸಹ ಸಮನ್ವಯ ಎದ್ದು ಕಾಣಿಸ್ತಾ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಎರಡು ಪಕ್ಷಗಳು ಕೂಡ ಈ ಬಾರಿ ಜಿದ್ದಾಜಿದ್ದಿಯಾಗಿ ಎಲೆಕ್ಷನ್ ನಡೀತಾ ಇರ್ತಕ್ಕಂಥದ್ದು. ಯಾರು ಗೆಲ್ತಾರೆ? ಎಸ್ ದೀಪಕ್, ಧನ್ಯವಾದ ಮಾಹಿತಿ ನೀಡಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ವೋಟ್ ಮಾಡೋದನ್ನ ಮರಿಬೇಡಿ. ನಾಳೆ ಇಷ್ಟೊತ್ತಿಗೆ ಮತದಾನ ಶುರು ಆಗ್ಬಿಟ್ಟಿರುತ್ತೆ. ದಯವಿಟ್ಟು ಎಲ್ಲರೂ ಹೋಗಿ ವೋಟ್ ಮಾಡಿ. ರಜಾ ಅಂದ್ಬಿಟ್ಟು ಊರಿಗೆ ಹೋಗೋದು ಅಥವಾ ಮನೇಲಿ ಆರಾಮಾಗಿ ಕೂತ್ಕೊಳ್ಳೋದನ್ನ ಮಾಡಬೇಡಿ. ವೋಟು ನಮ್ಮ ಹಕ್ಕು, ಜೊತೆಗೆ ನಮ್ಮ ಜವಾಬ್ದಾರಿ. ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.